ಪಹಲ್ಗಾಮ್ನಲ್ಲಿ ಭಾರತೀಯರ ನರಮೇಧವನ್ನ ಖಂಡಿಸಿರುವಂತಹ ಭಾರತ ಪ್ರತೀಕಾರದ ಜಪವನ್ನ ಮಾಡ್ತಾ ಇದೆ. ಭಾರತ ಇಲ್ಲಿ ಪ್ರತೀಕಾರದ ಜಪವನ್ನ ಮಾಡ್ತಾ ಇದ್ರೆ ಅತ್ತ ಪಾಕಿಸ್ತಾನಕ್ಕೆ ಢವ ಢವ ಶುರುವಾಗಿದೆ. ನೌಕಾಪಡೆ ಈಗಾಗಲೇ ಟ್ರೇಲರ್ ಅನ್ನ ರಿಲೀಸ್ ಮಾಡಿದೆ. ಮಿಸೈಲ್ ದಾಳಿಯ ಪ್ರಾಕ್ಟೀಸ್ ಅನ್ನ ಮಾಡಿ ಹೀಗಾಗಿ ಪಾಕಿಸ್ತಾನಕ್ಕೆ ಪುಕ ಪುಕ ಅನ್ನುವಂತಹ ಸಿಚುವೇಶನ್. ಅರಬ್ಬಿ ಸಮುದ್ರದಲ್ಲಿ ನೌಕಾಪಡೆ ಕ್ಷಿಪಣಿ ಪರೀಕ್ಷೆಯನ್ನ ಮಾಡಿದೆ. ಆಂಟಿ ಶಿಪ್ ಮಿಸೈಲ್ ಪರೀಕ್ಷೆ ಯಶಸ್ವಿಯಾಗಿ ನಡೆದಿದೆ. ಸಮುದ್ರದ ಮಧ್ಯೆ ಬ್ರಹ್ಮೋಸ್ ಆಂಟಿ ಶಿಪ್ ಮಿಸೈಲ್ ನ ಯಶಸ್ವಿ ಪರೀಕ್ಷೆಯನ್ನ ನೌಕಾಪಡೆ ಮಾಡಿ ಮುಗಿಸಿದೆ. ಯುದ್ಧ ಪರಿಸ್ಥಿತಿಯ ಬೆನ್ನಲ್ಲೇ ಭಾರತದ ನೌಕಾಪಡೆ ಯಾವುದೇ ಸಮಯದಲ್ಲೂ ಪಾಕ್ ವಿರುದ್ಧ ಸಮರಕ್ಕೆ ಸಿದ್ಧ ಅನ್ನುವಂಥ ಸಂದೇಶವನ್ನ ನೀಡಿದೆ. ಅರಬ್ಬಿ ಸಮುದ್ರದಲ್ಲಿ ಭಾರತೀಯ ನೌಕಾಪಡೆ ಯಾವ ರೀತಿ ಮಿಸೈಲ್ ಅಟ್ಯಾಕ್ ನ ಪರೀಕ್ಷೆಯನ್ನ ಮಾಡ್ತಾ ಇದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ. ಬ್ರಹ್ಮೋಸ್ ಕ್ಷಿಪಣಿಯನ್ನ ಪರೀಕ್ಷೆ ಮಾಡಲಾಗಿದೆ. ಸಮರಕ್ಕೆ ನಾವು ಸಿದ್ಧ, ಜಲಯುದ್ಧಕ್ಕೂ ನಾವು ರೆಡಿ ಅನ್ನುವಂತಹ ಸಂದೇಶ ಇದು. ಕೇವಲ ಗಡಿಯಲ್ಲಿ ಮಾತ್ರ ಅಲ್ಲ, ಸಮುದ್ರದ ಗಡಿಯಲ್ಲೂ, ಭೂಗಡಿ ಮಾತ್ರ ಅಲ್ಲ, ಸಮುದ್ರದ ಗಡಿಯಲ್ಲೂ ಕೂಡ ಅಟ್ಯಾಕ್ ಮಾಡುವುದಕ್ಕೆ ನಾವು ಸಿದ್ಧರಿದ್ದೇವೆ, ನಾವು ರೆಡಿಯಾಗಿದ್ದೀವಿ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ಭಾರತೀಯ ನೌಕಾಪಡೆ ಪಾಸ್ ಮಾಡಿದೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಯುದ್ಧ ಪರಿಸ್ಥಿತಿ ನಿರ್ಮಾಣದ ಬೆನ್ನಲ್ಲೇ ಭಾರತ ಮಾಡಿರುವಂತಹ ಶಕ್ತಿ ಪ್ರದರ್ಶನ ಇದು. ಗಡಿಯಲ್ಲಿ ಯುದ್ಧದ ಸಿಚುವೇಶನ್, ಪಾಕಿಸ್ತಾನದಿಂದ ಕೂಡ ಗಡಿಯಲ್ಲಿ ಸೇನೆಯ ಜಮಾವಣೆ, ಭಾರತದಿಂದಲೂ ಕೂಡ ವಾಯುಸೇನೆ, ಭೂಸೇನೆಯಿಂದ ತಯಾರಿ, ಅದರ ಮಧ್ಯೆ ನೌಕಾ ಸೇನೆ ಕೂಡ ನಾವು ಸಿದ್ಧ ಇದ್ದೀವಿ ಸಮುದ್ರದ ಮೂಲಕ ಭೂಮಿಯ ಮೇಲೆ ದಾಳಿಯನ್ನ ಮಾಡುವುದಕ್ಕೆ ಅಥವಾ ಸಮುದ್ರದಲ್ಲೇ ನಡೆಯುವಂತಹ ದಾಳಿಗೆ ಅನ್ನುವಂತಹ ಉತ್ತರವನ್ನ ಅಥವಾ ಅನ್ನುವಂತಹ ಸಂದೇಶವನ್ನ ಪಾಕಿಸ್ತಾನಕ್ಕೆ ಪಾಸ್ ಮಾಡಿದೆ ಭಾರತೀಯ ನೌಕಾ ಸೇನೆ. ಉಗ್ರರ ದಾಳಿಗೆ ತಕ್ಕ ಉತ್ತರವನ್ನ ಕೊಡುವುದಕ್ಕೆ ತಯಾರಿಯ ಸಂದೇಶ ರವಾನೆಯಾಗಿದೆ. ಪಾಕ್ಗೆ ಪ್ರತ್ಯುತ್ತರವನ್ನ ಕೊಡುವುದಕ್ಕೆ ನಾವು ಸಜ್ಜಾಗಿದ್ದೀವಿ, ಸಮುದ್ರದ ಗಡಿ ರಕ್ಷಣೆಗೆ ನಾವು ಸಿದ್ಧ ಇದ್ದೀವಿ, ಸಮುದ್ರದ ಗಡಿಯನ್ನ ಮೀರಿ ಬಂದು ನಿಮ್ಮ ಮೇಲೆ ದಾಳಿಯನ್ನ ನಡೆಸುವುದಕ್ಕೂ ನಾವು ಸರ್ವಸನ್ನದ್ಧವಾಗಿದ್ದೀವಿ ಅನ್ನುವಂತಹ ಸಂದೇಶ ಈ ಮೂಲಕ ಪಾಸ್ ಆಗಿದೆ. ಸಮುದ್ರ ಮಾರ್ಗವಾಗಿಯೂ ಕೂಡ ಪಾಕ್ ವಿರುದ್ಧ ದಾಳಿ ಸಾಧ್ಯತೆಯನ್ನ ತಳ್ಳಿ ಹಾಕೋ ಹಾಗಿಲ್ಲ. ಎಲ್ಒಸಿ ಮಾತ್ರ ಅಲ್ಲ, ಪಾಕ್ಗೆ ಎಲ್ಲಿವರೆಗೆ ಪಾಕ್ ಭಾರತದ ಗಡಿಯನ್ನ ಹಂಚಿಕೊಂಡಿದೆಯೋ, ಸಮುದ್ರದಲ್ಲಿ ಪಾಕ್ ಹಾಗೆ ಭಾರತದ ನಡುವೆ ಇರುವಂತಹ ಆ ಗಡಿ ಏನಿದೆ, ಆ ಇಂಟರ್ನ್ಯಾಷನಲ್ ವಾಟರ್ನ ಮೀರಿ ನಾವು ಮುಂದಕ್ಕೆ ನುಗ್ಗಿ ನಿಮ್ಗೆ ಹೊಡಿತೀವಿ ಅನ್ನುವಂತಹ ಸಂದೇಶವನ್ನ ಈ ಮೂಲಕ ಭಾರತೀಯ ನೌಕಾ ಸೇನೆ ಪಾಸ್ ಮಾಡಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.